ಸ್ವಾಮೀಜಿಯವರ ಕೃಪಾ ಆಶೀರ್ವಾದದೊಂದಿಗೆ ಈ ಒಂದು ಪೋಸ್ಟರ್ ರಿಲೀಸ್ ಆಗ್ತಾ ಇದೆ. ಯಾಕಂದ್ರೆ ನೋಡಿದಾಗೆಲ್ಲ ನಗಾಡ್ಕೊಂಡಿರ್ತಾರೆ, ಖುಷಿ ಮಾಡ್ಕೊಂಡು ಲೆಕ್ಕ ಹಾಕೊಂಡು ಪ್ರೀತಿ ಮಾಡ್ತಾ ಇರ್ತಾರೆ ನಮ್ಮ ನಾಯಕರು. ಅವ್ರ ವಿರುದ್ಧ ನಾನು ಕಳೆದಾಕ ಕೊಂದಲಾಯ್ತು ನಗು ಬರೋದು, ಈಗಪ್ಪ ಸ್ವಾಮಿ ಹೇಗೆ ಜಗಳ ಮಾಡಲಿ ಅಂತೇಳಿ ಆ ಥರದ್ದು ನಾನು ಹೇಳ್ತಾ ಇದ್ದೆ. ನನ್ನ ಪ್ರಕಾಶ್ ರೈ ಬಂದ್ಬಿಟ್ಟು ನನ್ನ ಫ್ರೆಂಡು. ನಾನು ಹೇಳ್ತಿದ್ದೆ ಅವನಿಗಾದ್ರು ನೆನೆಸ್ಕೊತೀನಿ, ಅವ್ನು ನೆನೆಸ್ಕೊಂಡು ಮತ್ತೆ ಜಗಳ ಮಾಡ್ತೀನಿ ಅಂತೇಳಿ. ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ರು. ಅವ್ರಿಗೆ ಹೇಳಿದ್ದು ಒಂದು ಹಿಂದಿಂದು ಆಧುನಿಕ ಇದ್ರದ್ದು, ಹಿಂದಿನ ಜನ್ಮದ್ದು ಈ ಜನ್ಮದ್ದು ಇರೋದು ತುಂಬ ಚೆನ್ನಾಗಿದೆ. ಒಳ್ಳೆಯ ಜಾಗಗಳಲ್ಲಿ ನಾವು ಶೂಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ವಿ. ತುಂಬ ಒಳ್ಳೆಯ ಸಜ್ಜಾಗ, ಏನು ಬೇಜಾರಾಗ್ತಿರಲಿಲ್ಲ. ನಾನು ಎಲ್ಲಿ ಎತ್ತುಕೊಂಡೋಗೋದು ಮಾಡೋದು ಅಷ್ಟು ಚೆನ್ನಾಗಿತ್ತು. ಎಲ್ಲ ನಮ್ಮ ವರ್ಗ ಎಲ್ಲರೂ ಸೌಜನ್ಯ ಆಗಿರೋರು ತುಂಬ ವೆರಿ ಹೆಲ್ಪ್ಫುಲ್. ಏನಿಲ್ಲ ಮಾಡಿದ್ದೀವಿ, ಜನ ಇದನ್ನು ಪ್ರೀತಿ ಮಾಡಲಿ, ನೋಡಲಿ, ನಮಗೆಲ್ಲರಿಗೂ ಒಂದು ಅವರ ಆಶೀರ್ವಾದ ಇದ್ದರೆ ನಾವು ಇನ್ನೂ ಮುಂದೆ ಬರ್ತೀವಿ. ಆದ್ದರಿಂದ ದಯವಿಟ್ಟು ಎಲ್ಲರೂ ವಂದನೆಗಳು. ಪಾಪ ನೀವೆಲ್ಲ ಬಂದಿದ್ದೀರಿ, ನನಗೆ ಭಾಳ ಸಂತೋಷ ಆಯಿತು. ವಂದನೆಗಳು, ಚೆನ್ನಾಗಿ. ಮತ್ತು ನಮ್ಮ ರಾಜೇಂದ್ರ ಸ್ವಾಮಿಯವರು, ಡಾಕ್ಟರ್ ಅವರ ಆಶೀರ್ವಾದ ತಗೊಂಡಿದ್ದೀನಿ. ಯಾವತ್ತೂ ನಮ್ಮನ್ನು ಆಶೀರ್ವಾದ ಮಾಡಿ ಎಲ್ರಿಗೂ ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ನಮಗೆಲ್ಲರೂ ಅವರ ಶುಭ ಹಾರೈಕೆ ಬೇಕು, ಅದನ್ನು ಮಾಡಿಕೊಡಿ ದೇವರು. ಬಾಯ್. ಅವಾಗ ಕೂಡ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇದೆಯಲ್ಲ ಸೌಜನ್ಯ ಅಂತ ಕೇಳಿದ್ದೆ. ಆ್ಯಂಡ್ KY ಮೂರ್ತಿ ಅವ್ರ ಬಗ್ಗೆ ಗೊತ್ತಾದಾಗ ಆಟೋಮೆಟಿಕ್ ಆಗಿ ಅನ್ಕೊಂಡಿದ್ದೆ. ಯಾಕಂದರೆ ಸರ್ ತುಂಬ ಸಿಂಪಲ್. ಯಾಕಂದ್ರೆ ನಾನು ಮಾತಾಡಿದ್ದೆ ಅವ್ರ ಹತ್ರ ಒಂದು 2 ಸತಿ. ಅವ್ರೇನಂದ್ರೆ ಸರ್ ಕಲೆ ಇದಿದೆ, ನನಗೆ ಆರ್ಟಿಸ್ಟ್ ಮಾಡಬೇಕು, ಏನೋ ಒಂದು ಸಾಧಿಸ್ಬೇಕು ಅಂತ ಮಾಡಿರೋ ಸಿನಿಮಾ. ಸೌಜನ್ಯ ಅವ್ರು ಹೇಳ್ದಂಗೆ ಅವ್ರ ದೇವರನ್ನು ನೋಡಿಸೋದು ಖಂಡಿತವಾಗ್ಲೂ ಅವ್ರಿಗೆ ಇತ್ತದು. ಆ ಮೋಟಿವಿಂದ ಅವ್ರು ಮಾಡಿರೋದ್ರಿಂದ ಕತೆ ವಾಟ್ ಆರ್ ದ ಸ್ಟೋರಿ ಅವ್ರು ಹೇಳಿದ ಪ್ರಕಾರ, ಕೇಳಿದ ಪ್ರಕಾರ ಅವ್ರಿಗೆ ಅವ್ರ ತಂಡಕ್ಕೆ ತುಂಬ ಒಳ್ಳೇದಾಗಲಿ ಅಂತ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸಿಂಹಾಪುರಿಯ ಸಿಂಹದಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಒಬ್ಳು ಆರ್ಕಿಯೋಲಜಿಸ್ಟ್ ಪಾತ್ರ. 2 ಶೇಡ್ಸ್ ಅಲ್ಲಿ ಇದೆ, ಹಿಸ್ಟಾರಿಕಲ್ ಅಲ್ಲೂ ಇದೆ. ಇದರಲ್ಲಿ ರಾಣಿಯಾಗೆಲ್ಲ ನಾನು ಕಾಣಿಸ್ಕೋತಾ ಇದ್ದೀನಿ. ಸೊ ಈ ಪಾತ್ರದಿಂದನೇ ಮಿಕ್ಕಿದ ಪಾತ್ರಗಳು, ಅಂದ್ರೆ ಈ ಪಾತ್ರ ಒಂದು ಲೀಡ್, ಮಿಕ್ಕಿದ ಪಾತ್ರಗಳಿಗೆ ಲೀಡ್ ಆಗಿ ಕರ್ಕೊಂಡು ಹೋಗುತ್ತೆ ಈ ಪಾತ್ರ. ಸೊ ಇದು ಕಂಪ್ಲೀಟ್ಲಿ ನೀವು ಟ್ರೇಲರ್ ನೋಡಿದಾಗ ಸಸ್ಪೆನ್ಸ್, ಥ್ರಿಲ್ಲರ್, ಆಕ್ಷನ್, ಕಾಮಿಡಿ ಎಲ್ಲಾನು ಇದೆ. ತುಂಬಾ ಹಿರಿಯ ಕಲಾವಿದರು ನಡೆಸಿದ್ದಾರೆ ಸಿನಿಮಾದಲ್ಲಿ. ಚೆನ್ನಾಗಿದೆ, ಪ್ರಾಮಿಸಿಂಗ್ ಆಗಿದೆ. ವಿ ಆರ್ ಲುಕಿಂಗ್ ಫಾರ್ವರ್ಡ್. ನಿಮ್ಮೆಲ್ಲರ ಸಪೋರ್ಟು, ಬೆಂಬಲ ಎಲ್ಲ ಬೇಕು. ಥ್ಯಾಂಕ್ ಯು. ರಿಲೀಸ್ ಏಪ್ರಿಲ್ ಅಂತ ಹೇಳ್ತಿದ್ದಾರೆ ಸರ್, ಬಟ್ ನನಗೆ ಐಡಿಯಾ ಇಲ್ಲ ಅಷ್ಟೊಂದು. ಏಪ್ರಿಲ್ 3rd ಅಂತ ಹೇಳ್ತಿದ್ದಾರೆ, ಬಟ್ ಅಷ್ಟೊಂದು ಐಡಿಯಾ ಇಲ್ಲ ಸರ್. ಬಟ್ ಸುಮಾರು ವರ್ಷಗಳಾಯಿತು ಈ ಸಿನಿಮಾ. ಪಾಪ ಅವ್ರಿಗೆ ಅದೇ ನಾನು ಹೇಳಿದಂಗೆ ಬಜೆಟ್ ಎಲ್ಲ ಶೂಟಪ್ ಆಯಿತು, ತುಂಬ ಪ್ರಾಬ್ಲಮ್ಸ್ ಆಯಿತು. ಪಾಪ ಅದನ್ನೆಲ್ಲ ಮೀರಿ ಅವ್ರು ಇವಾಗ ರಿಲೀಸ್ ಮಾಡ್ತಾ ಇದ್ದಾರೆ. ಒಳ್ಳೇದಾಗಲಿ ಸರ್. KY ಮೂರ್ತಿ ಸರ್, ಸಿನಿಮಾ ಇಸ್ ರೆಡಿ ಟು ವಾಚ್. 8 years ಆಗಿರ್ಬೋದು ಸರ್. 8 years ಆಗಿರ್ಬೋದು. ಸೊ ಮಧ್ಬಾಧ್ಯದಲ್ಲಿ ಅದೇ ನಾನು ಹೇಳ್ದಂಗೆ ನೀವು ಇದನ್ನ ನೋಡಿದಿರಲ್ಲ, ಲೈಕ್ ಟ್ರೇಲರ್ ನೋಡಿದಾಗ ಅದರಲ್ಲಿ ಹಿಸ್ಟಾರಿಕಲ್ ರಾಜ ರಾಣಿ ಸೆಟ್ಸ್ ಎಲ್ಲ ಲೌಡ್ ಆಗಿ ಕಾಣಿಸುತ್ತೆ. ವೆರಿ ಲೌಡ್ ಆನ್ ಸ್ಕ್ರೀನ್. ಸೊ ಹಾಗಾಗಿ 10 ರೂಪಾಯಿ ಅಂದ್ಕೊಂಡಿದ್ದ ಕಡೆ ಪಾಪ ಪ್ರೊಡ್ಯೂಸರ್ಗೆ 100 ರೂಪಾಯಿ ಆಗೋಯ್ತು ಬಜೆಟ್. ಸೊ ಹಾಗಾಗಿ ಅವರು ಮಿಡಲಲ್ಲಿ ಗ್ಯಾಪ್ ಮಾಡಿ ಈ ಸಿನಿಮಾ ಮಾಡಿದ್ರು. ಇನ್ಫ್ಯಾಕ್ಟ್ ನಾನು ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ಮಾಡಿದ್ದು 2 ಸಿನಿಮಾ. ಈ ಸಿನಿಮಾ ಸಿಂಹಾಪುರಿಯ ಸಿಂಹ ಐ ವಾಸ್ ಲೈಕ್ 5 months ಕ್ಯಾರಿಯಿಂಗ್ ಸಾಂಗ್ಸ್ ಮಾಡ್ಬೇಕಾದ್ರೆ. ನಾನು 5 months ಪ್ರೆಗ್ನೆಂಟ್. ಆಕ್ಚುಲಿ ಎಲ್ಲರೂ ಅದೇ ಕೇಳ್ತಾರೆ, ಯು ಲುಕ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ. ಐ ವಾಸ್ 5 months ಪ್ರೆಗ್ನೆಂಟ್. ಆಮೇಲೆ ಕೋರ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದು ನನಗೆ ಇನ್ನೇನು ಡೇಟ್ ಇತ್ತು ಡೆಲಿವರಿ ಡೇಟ್ಗೆ, ಕ್ಲೈಮೇಟ್ ಶೂಟ್ ಅವಾಗ ಮಾಡಿದ್ದೆ ನಾನು. ಸೊ ನಾನು ಪ್ರೆಗ್ನೆಂಟ್ ಇದ್ದಾಗ ಐ ವಾಸ್ ಬಿಸಿ. ಆ್ಯಕ್ಚುಲಿ ಮಗು ಆದಮೇಲೆ ಐ ಟುಕ್ ಅ ಬ್ರೇಕ್. ಎಸ್, ನಾನು ಪಾತ್ರ ಹಾಕಿದ್ದೀನಿ, ವೇಷ ಹಾಕಿದ್ದೀನಿ. ಅದು 19, 30, 45, 60, 90 ವರ್ಷ. ಈಗ ಸಾಲುಮತಿ ಮಕ್ಕ ಅವ್ರು ಏನಿದ್ದಾರಲ್ಲ, ಸೊ ಅವ್ರ ಗೆಟಪ್ಪು ನಾನು ಹಾಕಿದ್ದೀನಿ ಆ ಸಿನಿಮಾದಲ್ಲಿ. ಪ್ರೊಡಕ್ಷನ್ ಮಾಡಿದೆ, ಪೋಸ್ಟ್ ಪ್ರೊಡಕ್ಷನ್ಸ್ ನಡೀತಾ ಇದೆ. ಖುಷಿಯಾಗಿ ಮಾಡ್ತಾ ಇದ್ವಿ, ತುಂಬ ಚೆನ್ನಾಗಿ ಮಾಡಿದ್ರು.
ಇಟ್ ವಾಸ್ ವೆರಿ ಹೆಲ್ಪ್ಫುಲ್. ನೋಡುವ ನಿಧಿ ಸಿಗುತ್ತಾ ನೋಡೋಣ, ಕಾಯ್ತಾ ಇದ್ದೀನಿ, ಬಂದಿಲ್ಲ. ಮಾತಾಡಿ ಸರ್. ಭಾಳ ಸಂತೋಷ ಆಯಿತು ಕಾರ್ಯಕ್ರಮ. ನಮ್ಮ ನಾಯಕಿಯವರು ಬಂದಿದ್ದಾರೆ, ನಮ್ಮ ಕಳನಾಯಕನವರು ಅವರು ಬಂದಿದ್ದಾರೆ. ಎಲ್ಲ ಕೆಲವರು ಬರಬೇಕಾಗಿತ್ತು, ಈ ಗುರುವಾರ ಆಗಿರೋದ್ರಿಂದ ಕೆಲಸ ಕಾರ್ಯಗಳ ಒತ್ತಡದಿಂದ ಬರೋಕ್ಕಾಗಿಲ್ಲ. ಆಮೇಲೆ ನಮ್ಮ ಆತ್ಮೀಯರು ನೀಲೇಶ್ ಗೌಡರು ಅವರು ಎಲ್ಲೋ ಸಿರಿಡಿಯಲ್ಲಿ ಸಿಕ್ಕಾಕ್ಕೊಂಡವ್ರೆ, ಹಾಗಾಗಿ ಕೆಲವರು ಬರಲಿಕ್ಕಾಗಿಲ್ಲ. ಆದರೂ ಕಾರ್ಯಕ್ರಮ ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು. ನನ್ನ ಗುರುಗಳು ಬಂದವರೆ, ನಮ್ಮ ನಾಯಕಿಯವರು, ನಮ್ಮ ವಿಲ್ಲನ್ ಸರ್, ಆಮೇಲೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ರಾಜದೇವ್. ಪಾಪ ನಮ್ಮ ಉಮೇಶ್ ಅವರೆಲ್ಲ ಮರ್ತವ್ರೆ ಅವ್ರನ್ನ. ನಮ್ಮ ರಾಜದೇವ್ ಮಾಸ್ಟರ್ ಯಾವಾಗೂ ನನ್ನ ಎಲ್ಲಿ ನನ್ನ ಹೆಸರೇ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರು. ನಮ್ಮ ಡ್ಯಾನ್ಸ್ ಮಾಸ್ಟರು ಪಾಪ ರಾಜದೇವ್ ಅವರು ಬಂದಿದ್ದಾರೆ. ನಮ್ಮ ರಾಜಣ್ಣವರು ಅವರು ನಮ್ಮ ನಾಯಕರು, ನಮ್ಮ ಸಂಘಟನೆ ನಾಯಕರು, ವಕ್ತಾರರು. ಈ ಕಾರ್ಯಕ್ರಮ ಬಂದಿರೋದು ತುಂಬ ಮನಸ್ಸಿಗೆ ಇಷ್ಟ ಆಯಿತು. ಅವನು ಸಹ ಬಂದಿದ್ದಾನೆ. ಬಾರ ಮೇಲೆ ಬಾರ ಸರ್. ಈ ಸಿಂಹಪುರಿಯ ಸಿಂಹ ಅಂದರೆ ನಾವು ಈ ಕಥೆಯನ್ನು 1500 ವರ್ಷಗಳ ಹಿಂದೆ ಆ ಕಥೆಯನ್ನು ಎತ್ತಿದಾಗ ನಾನು ನನ್ನ ಮನೆ ದೇವರನ್ನು ಮಾದಮಂಗಲ ಅನ್ನೋ ಗ್ರಾಮದಲ್ಲಿ ಜಮೀನು ತೆಗೆದು 2010ರಲ್ಲಿ ಆ ತಾಯಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀನಿ. ಅಲ್ಲಿನ ಚರಿತ್ರೆ ಕ್ರಿಸ್ತ ಶಕ ಸುಮಾರು ವರ್ಷಗಳ ಹಿಂದೆ ಗಂಗರ ಆಳ್ತಕ್ಕಂಥ ಜಾಗ. ಅದು ಗಂಗರು ಬೀಡ್ಬಿಟ್ಟಿರ್ತಂಥ ಜಾಗ. ಅಲ್ಲಿ ಒಂದು ಪಾಳ್ಯಗಾರರು ರಾಜರು ಆಳ್ತಂಥ ಜಾಗ. ಈಗಲೂ ಒಂದು ಕೋಟೆ ಇದೆ. ಅಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ನಾಗರಮುದ್ದಮ್ಮ ಅನ್ನೋ ತಾಯಿ, ಅಟ್ಟಿ ಮಾರಿಯಮ್ಮ ಅನ್ನೋ ಇಬ್ಬರು ಈ ದೇವತೆಗಳು ಆದಿದೇವತೆಗಳು. ಈಗ ಆ ನಾಗನ ಒಂದು ಹೋರಾಟ ಈಗಲೂ ಇದೆ ಅಲ್ಲಿ. ಈ ಮಾದಮಂಗಲ ಗ್ರಾಮ ಅನ್ನೋದು ಆಗ ಸಿಂಹಪುರಿ ಆಗಿತ್ತು. ಹಿಂದೆ ಈ ರಾಜ ಆಳ್ತಾ ಇದ್ನಲ್ಲ, ಈ ರಾಜ ಅತಿಯಾಮನ್ ಅನ್ನೋ ಒಂದು ರಾಜ ಪಾಳ್ಯಗಾರ ಪಟ್ಟಕೃಪನಾಯಕ ಅನ್ನೋ ಒಂದು ಪಾಳ್ಯಗಾರ ಇದ್ದ. ಆವಾಗ ಈ ದೇವತೆಗಳನ್ನು ಅವರು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆವಾಗ ಪ್ಲೇಕ್ ಅಂತ ಬಂದು ಆ ಕಾಲದಲ್ಲಿ ಎಲ್ಲ ಮರಣ ಹೋದ್ಮೇಲೆ ಮತ್ತೆ ಅದು ಮಾದಮಂಗಲ ಗ್ರಾಮ ಅಂತ ಆಗ್ತದೆ. ಮಾದಮಂಗಲ ಗ್ರಾಮದಲ್ಲಿ ಸಹಿತ ಮತ್ತೆ ಪ್ಲೇಕ್ ಬರ್ತದೆ. ಎಲ್ಲ ಅಲ್ಲಿಂದ ಎಲ್ಲ ಸತ್ತು ಹೋಗ್ತಾರೆ, ಕೆಲವು ಕಡೆ ಎಲ್ಲರೂ ಹೊರಟೋಗ್ತಾರೆ. ಅದು ಒಂದು ನಿರ್ಭೀತಿಯಾದಂಥ ಜಾಗ ಆಗ್ಬಿಡ್ತಾರೆ. ಸರ್ಕಾರ ಅದನ್ನು ಎಲ್ರಿಗೂ ಬಡವರಿಗೆ ಗ್ರ್ಯಾಂಟ್ ಮಾಡಿ ಹಂಚ್ಬಿಡ್ತಾರೆ ಜಮೀನುಗಳನ್ನ. ಈ ಹಿನ್ನೆಲೆ ಇರ್ತಕ್ಕಂಥ ಇಂದಿನ ಈ ಮಾದಮಂಗಲನೇ ಆ ಸಿಂಹಪುರಿ. ಆ ಸಿಂಹಪುರಿ ಅನ್ನೋದು ಈ ಜಾಗದಲ್ಲೇ ನಾನು ಒಂದು ಮಹಾಶಕ್ತಿ ಪೀಠವನ್ನು ಕಟ್ಟಿದ್ದೀನಿ. ನಮ್ಮ ಮನೆ ದೇವರ ಅಟ್ಟಿ ಮಾರಿಯಮ್ಮನ ಆ ತಾಯಿ ನೆಲೆಸಿರ್ತಕ್ಕಂಥ ಜಾಗವನ್ನು ಮಾದಮಂಗಲದ ಮಹಾಶಕ್ತಿ ಪೀಠ ಅಂತ. ಅದರ ಹೆಸರು, ಇಂದಿನ ಹೆಸರು ಸಿಂಹಪುರಿ. ಆ ಸಿಂಹಪುರಿಯಲ್ಲಿ ಆಳಿದಂಥ ರಾಜ ಆ ಸಿಂಹಪುರಿಯ ಸಿಂಹ ಆತ. ಆಮೇಲೆ ನನ್ನ ಫೇವರೇಟ್, ನನ್ನ ಗುರುಗಳು, ನನ್ನ ಸಿನಿಮಾದಲ್ಲಿ ಆರಾಧ್ಯ ದೈವ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸಾರ್, ದಿವಂಗತ ವಿಷ್ಣುವರ್ಧನ್ ಸಾರ್ ಅವರು, ಅವರೆಲ್ಲ ಸಿಂಹ 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 ಅಂತ ಬರೋದರಿಂದ ಅವರ ಒಂದು ಇದರ ಮೇಲೆ ನಾವು ಈ ಸಿಂಹಪುರಿಯ ಸಿಂಹ ಅಂತ ಇದನ್ನು ಚೂಸ್ ಮಾಡಬೇಕಾಯಿತು. ಆ ಮಂತ್ರಿ ಕುತಂತ್ರದಿಂದ ಸತ್ತ ಮೇಲೆ ಅವನ ರಾಜ್ಯನ ಅಥವಾ ಅವನ ಸಂಪತ್ತನ್ನು ಹೊಡಿಬೇಕಂತ ಇಬ್ಬರು ಸಂಚು ಮಾಡ್ತಾರೆ. ಹೊರ ರಾಜ್ಯದ ರಾಜ, ಆಮೇಲೆ ಅವರ ಮಂತ್ರಿ. ಆ ಕುತಂತ್ರದಿಂದ ಅವ್ರನ್ನ ಮೋಸದಿಂದ ಸಾಯಿಸ್ತಾರೆ, ಇಬ್ಬರನ್ನು ಸಾಯಿಸ್ಬಿಡ್ತಾರೆ. ಹಾಗಾಗಿ ಮತ್ತೆ ಅವ್ರು ಹುಡ್ತಾರೆ. ಹುಟ್ಟಿದ ಮೇಲೆ ಕತೆ ಸ್ಟಾರ್ಟ್ ಆಗ್ತದೆ. ಆ ನಾಯಕಿನೇ ಆ ಜಾಗವನ್ನು ಈತನಿಗೆ ದೇವರೇ ಅದನ್ನು ಗುರುತಿಸ್ಕೊಡ್ತಾರೆ ಅವನ ರೂಪದಲ್ಲಿ. ಹಾಗಾಗಿ ಆ ನಾಯಕಿಯವರು ಅದನ್ನು ಎಲ್ಲಿ ಪಾಯಿಂಟ್ ಇದೆ ಅಂತೇಳಿ ಆ ನಿಧಿನ ಹುಡ್ಕೋ ಒಂದು ಸಂದರ್ಭದಲ್ಲಿ ಈ ಸಿನಿಮಾ ಹೋಗ್ತಾ ಇರ್ತದೆ. ಕ್ಲೈಮ್ಯಾಕ್ಸಲ್ಲಿ ಏನು ವಿಚಾರ ಅಂದರೆ ಅಲ್ಲ ಕೇಳ್ತಾರಲ್ಲ ಅವ್ರಿಗೆ ಕ್ಲೈಮ್ಯಾಕ್ಸಲ್ಲಿ ಏನಂದರೆ ಈ ಕಥೆಯ ಸಾರಾಂಶ ಇಷ್ಟೇ. ಯಾರಿಗೆ ನಾವು ಮೋಸ ಮಾಡಿದ್ರು, ದ್ರೋಹ ಮಾಡಿದ್ರು, ಅವರ ಕರ್ಮ, ಅವರ ಸಂಪತ್ತು ಅವ್ರದ್ದೇ ಆಗ್ತದೆ ಅನ್ನೋದಕ್ಕೆ ಈ ಒಂದು ಸಿಂಹಪುರಿಯ ಸಿಂಹ ಈ ಸಿನಿಮಾ ಸಂಪಾದನೆ ಮಾಡಿದಂಥ ಇದರಲ್ಲೆಲ್ಲ ಶೂಟ್ ಮಾಡಿಕೊಂಡು ಬಂತು. ಅದರಲ್ಲಿ ಕೆಲವು ಪರ್ಸನಲ್ ಪ್ರಾಬ್ಲಮ್ಸ್ ಆಯಿತು. ಹಾಗಾಗಿ ನಾನು ಈ ಸಿನಿಮಾ ಲೇಟ್ ಆಯಿತು.
ಸಾಕಷ್ಟು. ಆಮೇಲೆ ದೇವರಾಯನ ದುರ್ಗ, ಮುಳಬಾಗಿಲು ಆವಣಿ, ಸುಮಾರು ಜಾಗದಲ್ಲಿ ಸರ್ ಪಾಪ ಎಲ್ಲ ತೀರ್ಕೊಂಡವ್ರೆ. ಕಾಮಿಡಿ ಆ್ಯಕ್ಟ್ರೆಸ್ಸೇ ಒಂದು 11 ಜನ ಇದ್ದಾರೆ. ಪದ್ಮಾ ವಾಸಂತಿ ಅಮ್ಮ, ಆಮೇಲೆ ರೇಖಾ ದಾಸು, ಮೂಕ ಸುರೇಶ್ ಸರು, ಆಮೇಲೆ ಇವರು ದ್ವಾರಕೇಶರು, ಜೂನಿಯರ್ ದ್ವಾರಕೇಶರು, ಸಾಕಷ್ಟು ಜನ ಇದ್ದಾರೆ. 11 ಜನ ಹಳೇ ಆರ್ಟಿಸ್ಟೇ ಇದ್ದಾರೆ. ಈಗ ಹೊಸಬ್ರಂದರೆ ನಾನು, ಆಮೇಲೆ ನಮ್ಮ ನಾಯಕರು, ಖಳನಾಯಕರು ಸುಧೀರ್ ಅವರು, ಮತ್ತು ಅವರು ಮಾಡಿದರೆ ಹಂಗಾದ್ರೆ ಅವರು ಆಡಿದ್ರೆ ಫಸ್ಟ್ ಮೂವಿ ನಾನು. ಇದು ಈಗಿನ ಪ್ರೇಕ್ಷಕರಿಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಅಂದರೆ ಈಗ ಈ ದೈವತ್ವ ವಿಚಾರವಾಗಿ ಯಾರು ಅದರಲ್ಲಿ ನಂಬಿಕೆ ಇಟ್ಟಂಥ ವ್ಯಕ್ತಿಗಳು, ಈಗ ಕೆಲವರಿಗೆ ದೈವತ್ವದ ಮೇಲೆ ನಂಬಿಕೆ ಇರಲ್ಲ. ಈಗ ನನ್ನ ಜೀವನದಲ್ಲಿ ನಡೆದಂಥ ಒಂದು ವಿಚಾರ, ನಾನು ನನ್ನ ತಾಯಿನ ಆರಾಧನೆ ಮಾಡಿದ್ರೆ ನನಗೆ ಆಗಿದ್ದಂಥ ವಿಚಾರ. ಆ ದೈವತ್ವ ನಂಬಿದವರು ಈ ಸಿನಿಮಾನ ಎಕ್ಸೆಪ್ಟ್ ಮಾಡ್ತಾರೆ. ಕೆಲವರು ಇದೇ ಇರ್ತಾರೆ, ಅದನ್ನು ಟ್ರೋಲ್ ಮಾಡೋಂಥದ್ದು, ಇವರು ಬೇಕಾಗಿತ್ತ ಇದೆಲ್ಲ. ಆದರೆ ಯಾವುದೇ ಸಂದರ್ಭ ಯಾರೇನೇ ಮಾತಾಡ್ಕೊಳ್ಳಿ, ನಾನು ಸಿನಿಮಾ ಮಾಡಿರೋದಂತೂ ನಾನು ಆವಾಗಲೇ ಹೇಳಿದ್ದೀನಿ, ನನ್ನ ತಾಯಿಗೋಸ್ಕರ ಅಟ್ಟಿ ಮಾರಿಮ್ಮ ಆ ಮಹಾತಾಯಿನ ಸಾವಿರಾರು ಕಣ್ಣುಗಳು ನೋಡಬೇಕಂತ ಮಾಡಿದೆ. ಇದರಲ್ಲಿ ಬೇರೆ ಉದ್ದೇಶ ಏನೂ ಇಲ್ಲ. ನಾನು ಲೀಡ್ರು, ನನಗೆ ಅದರ ಅಗತ್ಯ ಇರಲಿಲ್ಲ. ನಾನೆಲ್ಲೋ ಒಂದು ಕಡೆ ನನ್ನ ತಾಯಿನ ಒಂದು ಅರ್ಧ ಎಕರೆ ಜಮೀನಿಟ್ಟು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದೆ. ಆ ಯಮ್ಮನ ಸಾವಿರಾರು ಎಲ್ಲ ಮಾಡ್ತಾರೆ, ಈ ಯೂಟ್ಯೂಬ್ಗಳೆಲ್ಲ ಹಾಕ್ತಾರೆ, ಅದೇನೋ ಮ್ಯಾಜಿಕ್ ಮಾಡ್ತಾರೆ, ಎಲ್ಲ ಜನ ಸೇರಲಿ. ನಾನು ಇವತ್ತಿಗೆ ಏನೂ ಮಾಡಿಲ್ಲ. ನನ್ನ ಕುಟುಂಬ, ನಾನು ನನ್ನ ತಮ್ಮ, ಅವನೇ ಅಲ್ಲಿ ಪೂಜೆ ಮಾಡೋದು. ನಾವೇ ಅಷ್ಟು ದೇವರು 22 ದೇವಸ್ಥಾನ ಕಟ್ಟಿದ್ದೀನಿ. ಆ ದೇವರುಗಳೆಲ್ಲ ನಾವೇ ಪೂಜೆ ಮಾಡಿ ಯಾರೂ ಬಿಡಲ್ಲ. ಜಾತ್ರೆ ಮಾಡ್ತೀವಿ ಏಪ್ರಿಲಲ್ಲಿ, 4 ದಿವಸ ಅನ್ನದಾನ ಮಾಡ್ತೀವಿ, ಪಲ್ಲಕ್ಕಿ ಕಟ್ಟಿಸ್ತೀನಿ, 40 ಪಲ್ಲಕ್ಕಿ ಕಟ್ಟಿಸ್ತೀನಿ, ಆ ಯಮ್ಮನ ಆರಾಧನೆ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಜೀವಂತವಾಗಿ ಹುಟ್ಟಿದವ್ರು ಸಾಯಲೇಬೇಕು. ನಾನು ಎಷ್ಟು ದಿವಸ ಇರ್ತೀನೋ ಗೊತ್ತಿಲ್ಲ, ಬಟ್ ನನ್ನ ತಾಯಿನ ಶಾಶ್ವತವಾಗಿ ಇದು ಇರಬೇಕು, ನನ್ನ ಪೀಳಿಗೆಗೆಲ್ಲ ಮುಂದಿನ ಪೀಳಿಗೆಗೆ ನನ್ನ ತಾಯಿ ನೋಡಬೇಕು ಅನ್ನೋ ಆಸೆಯಿಂದ ಅದಕ್ಕೆ ಫಸ್ಟ್ ರಿವ್ಯೂ ಇದರಲ್ಲೇ ಆಯಮ್ಮನನ್ನು ತೋರಿಸಿದ್ದೀನಿ. ಸಿನಿಮಾದಲ್ಲಿ ಆ ತಾಯಿ ಏನು ಸತ್ಯ ಅನ್ನೋದು ನೋಡಿದವರು ಗೊತ್ತಾಗ್ತದೆ ಸಿನಿಮಾ. ಹಾಗಾಗಿ ಅವರಲ್ಲಿ ನಾನು ಪಾತ್ರ ಮಾಡಿದಾಗ ಇವೆಲ್ಲ ನೋಡಿದ್ದೆ. ನಾನು ಟ್ರೈನಿಂಗ್ ಸಾಕಷ್ಟು. ಆಮೇಲೆ ಈಗ ಸುರೇಶ್, ನನ್ನ ಇವರು ಇದ್ದಾರೆ, ಸುರೇಶ್ ಇವರು ಡೈರೆಕ್ಟ್ರು. ಇವರು ಫಸ್ಟ್ ನಾವು ಮೂವಿ ಮಾಡಿದ್ವಿ, ಈ ಚಿನ್ನದ ಗುಡಿ ಅಂತ. ಹಾಗಾಗಿ ಅನುಭವ, ಅದರಲ್ಲಿ ನನಗೆ ಅನುಭವ ಇತ್ತು. ಅವರು ಡೈರೆಕ್ಟ್ರೆ. ಹಾಗಾಗಿ ನಾನು ಅದನ್ನು ಕತೆ ನನ್ನದೇ ಆಗಿರೋದ್ರಿಂದ ನನ್ನ ಕತೆಗೆ ನಾನೇ ಅದನ್ನು ನಿರ್ದೇಶನ ಮಾಡಿ ಅಮೌಂಟು ನಾನೇ ಹಾಕ್ಕೊಂಡು ನಾನೇ ನಿರ್ಮಾಪಕನಾಗಿ